Good morning, friends. I am Maruti Sulikeri, English lecturer. Today we shall discuss BA 6th semester optional English paper 2. In that paper, you have a play called Julius Caesar, written by William Shakespeare. Julius Caesar is one of the greatest play in English literature. Not only English literature, in also world literature. Because Shakespeare is a world literary great figure. Before going to start a play, we concentrate on about the author. Yes, William Shakespeare is one of the greatest playwright in English literature, not only English literature but also in world literature, because his plays or his works influenced in world literature. Yes, he was born at Stratford upon Avon in England in 1564. William Shakespeare ಇಂಗ್ಲೆಂಡಿನ ಸ್ಟ್ರೇಟ್ಫೋರ್ಡ್ ಅಪಾನ್ ಇವನ್ನಲ್ಲಿ 1564ರಲ್ಲಿ ಜನಿಸ್ತಾನೆ. ಹಿ ಲೆಫ್ಟ್ ಸ್ಕೂಲ್ ಅರ್ಲಿ. ಅವನು ಶೇಕ್ಸ್ಪಿಯರ್ ಸ್ಕೂಲನ್ನು ಅರ್ಧದಲ್ಲಿ ಬಿಟ್ಟಂಥ ವ್ಯಕ್ತಿ, ಎಜುಕೇಷನ್ ಭಾಳಷ್ಟು ಕಲಿಲಾರ್ದಂಥ ವ್ಯಕ್ತಿ. ಹಿ ಡಿಡ್ ನಾಟ್ ಗಾಟ್ ಗ್ರ್ಯಾಜುಯೇಷನ್ ಫ್ರಮ್ ಎನಿ ಯೂನಿವರ್ಸಿಟಿ ಆರ್ ಕಾಲೇಜ್. ಯಾವುದೇ ಯೂನಿವರ್ಸಿಟಿಯಲ್ಲಿ ಅಥವಾ ಕಾಲೇಜಿನಲ್ಲಿ ಗ್ರ್ಯಾಜುಯೇಷನ್ನ ಪಡೆಯಲಾರದಂತಹ ವ್ಯಕ್ತಿ. ಹಿ ವೆಂಟ್ ಟು ಅಬೆ ಥಿಯೇಟರ್ ಆ್ಯಸ್ ಎ ಆ್ಯಸ್ ಎ ಥಿಯೇಟರ್ ಬಾಯ್. He started as a theatre boy. Later, he grown step by step in that theatre. ಸ್ಕೂಲನ್ನು ಬಿಟ್ಟು ಅಭಯ ಥಿಯೇಟ್ರಿಗೆ ಸೇರ್ತಾನೆ. ಅಲ್ಲಿ ಹಂತ ಹಂತವಾಗಿ ಬೆಳೀತಾ ಹೋಗ್ತಾನೆ. ಹಿ ಬಿಕಮ್ ಆ್ಯಕ್ಟರ್ ಆ್ಯಂಡ್ ರೈಟರ್. ಅಲ್ಲೇ ಹಾಗೆ ಕೆಲಸ ಮಾಡ್ಕೋತಾ ಒಬ್ಬ ಆ್ಯಕ್ಟರ್ ಆಗಿ ಬೆಳೀತಾನೆ. ಹಾಗೆ ಒಬ್ಬ ದೊಡ್ಡ ನಾಟಕಕಾರನಾಗಿ ಆ ಅಭಯ ಥಿಯೇಟರ್ ಒಳಗೆ ಬೆಳೀತಾನೆ. ಎಸ್, ಹಿ ರೋಟ್ 37 plays and 154 sonnets and 2 long narrative poems. ಶಾಲೆ ಕಲಿಲಾರದಂಥ ವ್ಯಕ್ತಿ ಅಥವಾ ಎಜುಕೇಷನ್ ಪಡೆಲಾರದಂಥ ವ್ಯಕ್ತಿ 37 ನಾಟಕಗಳನ್ನು, 154 ಸಾನೆಟ್ಗಳನ್ನು ಬರೀತಾನೆ ಮತ್ತು 2 ಲಾಂಗ್ ನರೇಟಿವ್ ಪೋಯಮ್ಸ್ಗಳನ್ನು ಬರೀತಾನೆ. Among 37 plays, he wrote tragedies and comedies. Yes, tragedy means a play ends with sorrow or sad, or the main characters are dead. ಟ್ರ್ಯಾಜಡಿ ಅಂದರೆ ಕನ್ನಡದಲ್ಲಿ ನಾವು ದುಃಖಾಂತ್ಯ ನಾಟಕ ಅಂತ ಕರಿತೀವಿ. ನಾಟಕದ ಕೊನೆಯಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಸಾಯುವಂಥದ್ದು ಅಥವಾ ದುಃಖದಿಂದ ನಾಟಕ ಅಂತ ಆಗ್ತದಲ್ಲ, ಅದಕ್ಕೆ ಟ್ರ್ಯಾಜಡಿ ಅಂತ ನಾವು ಕರಿತೀವಿ. ಆ್ಯಂಡ್ ಕಾಮಿಡಿ ಮೀನ್ಸ್ ಅ ಪ್ಲೇ ಎಂಡ್ಸ್ ವಿತ್ ಹ್ಯಾಪಿ, ದ್ಯಾಟ್ ಈಸ್ ಹ್ಯಾಪಿ ಎಂಡಿಂಗ್. ವಿಚ್ ಪ್ಲೇ ಹ್ಯಾಸ್ ಹ್ಯಾಪಿ ಎಂಡಿಂಗ್ ಈಸ್ ಕಾಲ್ಡ್ ಕಾಮಿಡಿ. ಆರ್ the main characters are reunion at the end of the play, that is comedy. ಕಾಮಿಡಿ ಅಂದರೆ ಸುಖಾಂತ್ಯ ನಾಟಕ ಅಂತ ಕರಿತೀವಿ. ನಾಟಕದ ಕೊನೆಯಲ್ಲಿ ಮೇನ್ ಕ್ಯಾರೆಕ್ಟರ್ಸ್ಗಳು ಒಂದಾಗುವಿಕೆ, ಅದಕ್ಕೆ ಕಾಮಿಡಿ ಅನ್ನುವಂಥದ್ದು ಅಂತ. ಎಸ್, ಇನ್ ಟ್ರ್ಯಾಜಡೀಸ್ he wrote many tragedies. Among tragedy he wrote 4 great tragedies such as Macbeth, Hamlet, King Lear, Othello. Why we called these 4 great tragedies? Because even till today these tragedies are existence. Because we got many Macbeths today, and also we got Hamlet, many Hamlets today,
Also, we got many King Lears today, and also Othello's also today. ಯಾಕೆ ಇವನ್ನ 4 ಶ್ರೇಷ್ಠ ಟ್ರಾಜಿಡಿಗಳು ಅಂತ ಕರಿತೀವಿ ಅಂದರೆ, ಇವತ್ತು ನಾವು ಮ್ಯಾಕ್ಬೆತ್ಸ್ ಕ್ಯಾರೆಕ್ಟರ್ ಅಂತಹ ವ್ಯಕ್ತಿಗಳನ್ನು ನೋಡ್ತೀವಿ, ಹ್ಯಾಮ್ಲೆಟ್ ಕ್ಯಾರೆಕ್ಟರ್ ಅಂತಹ ವ್ಯಕ್ತಿಗಳನ್ನು ನೋಡ್ತೀವಿ, ಮತ್ತು ಕಿಂಗ್ ಲಿಯರ್ ಕ್ಯಾರೆಕ್ಟರ್ ಇರ್ತಕ್ಕಂತಹ ವ್ಯಕ್ತಿಗಳನ್ನು ನೋಡ್ತೀವಿ, ಮತ್ತು ಆಥೆಲೋ ಕ್ಯಾರೆಕ್ಟರ್ ಇರ್ತಕ್ಕಂತಹ ವ್ಯಕ್ತಿಗಳನ್ನು ನೋಡ್ತೀವಿ. ಯಾಕಂದರೆ ಬಿಕಾಸ್ ಮ್ಯಾಕ್ಬೆತ್ ರೀಪ್ರೆಸೆಂಟ್ಸ್ ಓವರ್ ಆಂಬಿಷಿಯಸ್, ಹ್ಯಾಮ್ಲೆಟ್ represents to be or not to be, and King Lear represents over faith, and Othello represents suspicion. ಯಾಕೆ ಇವುಗಳನ್ನು ಶ್ರೇಷ್ಠ ಟ್ರಾಜಿಡಿ ಅಂತ ಕರಿತೀವಿ ಅಂದರೆ, ಮ್ಯಾಕ್ಬೆತ್ ಓವರ್ ಆಂಬಿಷಿಯನ್ ಇರ್ತಕ್ಕಂಥ ನಾಟಕ, ಮಹತ್ವಾಕಾಂಕ್ಷೆ, ಬಹಳಷ್ಟು ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಮ್ಯಾಕ್ಬೆತ್ ಅಂತ ವ್ಯಕ್ತಿಗಳನ್ನು ನೋಡ್ತೀವಿ. ಟು ಬಿ ಆರ್ ನಾಟ್ ಟು ಬಿ, ಒಂದು ಕೆಲಸ ಮಾಡಲೋ ಬೇಡವೋ ಅನ್ನುವಂತಹ ದ್ವಂದ್ವ ಇರತಕ್ಕಂಥ ವ್ಯಕ್ತಿಗಳನ್ನು ನೋಡ್ತೀವಿ ನಾವು. ಆಮೇಲೆ ಕಿಂಗ್ ಲಿಯರ್ ಓವರ್ ಫೇತ್, ಅತಿಯಾದ ನಂಬಿಕೆಯನ್ನು ಇಟ್ಟಂತಹ ವ್ಯಕ್ತಿಗಳನ್ನು ನೋಡ್ತೀವಿ ನಾವು. ಒಬ್ಬರ ಮೇಲೆ ಅತಿಯಾದ ನಂಬಿಕೆಯನ್ನು ಇಡ್ತಕ್ಕಂಥ ವ್ಯಕ್ತಿಗಳನ್ನು ನೋಡ್ತೀವಿ. ಅದೇ ರೀತಿ ಸಸ್ಪೆಷನ್, ಅಥೆಲೋ ಅಂತಹ ಅನುಮಾನಾಸ್ಪದವಾಗಿ, ಹೆಂಡತಿ ಮೇಲೇ ಅನುಮಾನಾಸ್ಪದವಾದಂತಹ ವ್ಯಕ್ತಿಗಳನ್ನು ನಾವು ಇವತ್ತು ನೋಡ್ತೀವಿ. ದ್ಯಾಟ್ ರೀಸನ್ ದೀಸ್ 4 plays ಆರ್ ಗ್ರೇಟ್ ಟ್ರಾಜಿಡೀಸ್ in English literature, not only English literature but also world literature. Yes, sir. And also he wrote sonnets. He wrote 154 sonnets. That sonnets, among 154 sonnets, 1 to 126 sonnets addressed to young man Mr. W.H. ಶೇಕ್ಸ್ಪಿಯರ್ನ 154 ಸಾನೆಟ್ಗಳಲ್ಲಿ 126 ಸಾನೆಟ್ಗಳು, ಅಂದರೆ 1ರಿಂದ 126ರವರೆಗಿನ ಸಾನೆಟ್ಗಳು ಮಿಸ್ಟರ್ W.H. ಅವರನ್ನು ರೀಪ್ರೆಸೆಂಟ್ ಮಾಡ್ತಕ್ಕಂಥ ಅಥವಾ ಅವನ ಮೇಲೆ ಬರೆದಂತಹ ಸಾನೆಟ್ಗಳಿದಾವೆ. ಶೇಕ್ಸ್ಪಿಯರ್ W.H. ಕುರಿತು ಬರೆದಂತಹ ಸಾನೆಟ್ಗಳು. ಆ್ಯಂಡ್ ರಿಮೈನಿಂಗ್ ಸಾನೆಟ್ಸ್ ಆರ್ 127 to 154. 28 ಸಾನೆಟ್ಸ್ ಅಡ್ರೆಸ್ಡ್ ಟು ಡಾರ್ಕ್ ಲೇಡಿ. ಉಳಿದಂತಹ ಸಾನೆಟ್ಗಳು ಏನು ಅಂತಂದರೆ, ಉಳಿದಂತಹ 28 ಸಾನೆಟ್ಗಳು ಡಾರ್ಕ್ ಲೇಡಿಯ ಕುರಿತು ಇದ್ದಂತಹ ಸಾನೆಟ್ಗಳು. ಸಾನೆಟ್ ಮೀನ್ಸ್ 14 lines poem. ವಿ ಕಾಲ್ ಇನ್ ಕನ್ನಡ ಸುನೀತ. ಸಾನೆಟ್ ಅಂತಂದರೆ 14 ಸಾಲಿನ ಪದ್ಯ ಅನ್ನುವಂಥದ್ದು. ಸಾನೆಟ್ ಈಸ್ ಅ ಪಾರ್ಟ್ ಆಫ್ ಪೊಯಟ್ರಿ, ಪೊಯಟ್ರಿಯ ಒಂದು ಭಾಗ ಸಾನೆಟ್ ಅನ್ನುವಂಥದ್ದು ಅಂತ. ದಿಸ್ ಈಸ್ ಸಾನೆಟ್. ಆ್ಯಂಡ್ the other important works of William Shakespeare. ವಿಲಿಯಂ ಶೇಕ್ಸ್ಪಿಯರ್ನ ಇತರ ಕೃತಿಗಳನ್ನು ನಾವು ನೋಡ್ಕೋತಾ ಹೋಗೋಣ. ಎಸ್, ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ವಿಲಿಯಂ ಶೇಕ್ಸ್ಪಿಯರ್. I told Macbeth is a great tragedy. Macbeth, King Lear, I told that. Hamlet, Othello, Julius Caesar, Measure for Measure, Henry IV, all is well that ends well, Troilus and Cressida, Cymbeline, Twelfth Night, Henry V, A Midsummer Night's Dream, The Merchant of Venice, The Tempest, Much Ado About Nothing, The Taming of Shrew, As You Like It, Richard III. Yes, these are the very important works of William Shakespeare. Very important works. Remaining is not there. And also he wrote 2 long narrative poems. I told he wrote 2 long narrative poems. First one is Venus and Adonis. The second one is The Rape of Lucrece. These 2 long narrative poems. ಶೇಕ್ಸ್ಪಿಯರ್ ನಾಟಕ ಮತ್ತು ಸೊನೆಟ್ಗಳಲ್ಲದೇ 2 ಲಾಂಗ್ ನರೇಟಿವ್ ಪೋಯಮ್ಸ್ಗಳನ್ನು ಬರೀತಾನೆ. ಅದರಲ್ಲಿ ಒಂದು ಫಸ್ಟ್ ಒನ್ ವೆನಸ್ ಆ್ಯಂಡ್ ಅಡೋನಸ್, ಇನ್ನೊಂದು ದ ರೇಪ್ ಆಫ್ ಲುಕ್ರಿಸ್. ಇವೆರಡು ಲಾಂಗ್ ನರೇಟಿವ್ ಪೋಯಮ್ಸ್ಗಳನ್ನು ಶೇಕ್ಸ್ಪಿಯರ್
ಭರಿತಾನೆ ಅನ್ನುವಂಥದ್ದು. ಎಸ್, he died in 1616 1616 1616ರಲ್ಲಿ ಶೇಕ್ಸ್ಪಿಯರ್ ಏನು ಅಂತಂದರೆ ಡೈಡ್ ಆಗ್ತಾನೆ, ಮರಣವನ್ನು ಹೊಂದ್ತಾನೆ ಅನ್ನುವಂಥದ್ದು ಅಂತ. ಎಸ್, his works is 37 plays and 154 sonnets and 2 long narrative poems were published after his death. It means his work published posthumously of William Shakespeare. ಶೇಕ್ಸ್ಪಿಯರ್ನ ಎಲ್ಲ ವರ್ಕ್ಗಳು ಅವನ ಜೀವಂತದಲ್ಲಿದ್ದಾಗ ಅವನ ಕಾಲದಲ್ಲಿನೇ ಪಬ್ಲಿಷ್ ಆಗಲ್ಲ. ಅವ ಸತ್ತ ಮೇಲೆ ಅವನ ಎಲ್ಲ ವರ್ಕ್ಗಳು ಪಬ್ಲಿಷ್ ಆದವು ಅನ್ನುವಂಥದ್ದು. ಹಿಸ್ ವರ್ಕ್ಸ್ ಪಬ್ಲಿಷ್ಡ್ ಆಫ್ಟರ್ ಈಸ್ ಡೆತ್. he died in 1616 1616. his works published in 1623 1616ರಲ್ಲಿ ಅವನು ಸಾಯ್ತಾನೆ. ಆದರೆ ಅವನ ವರ್ಕ್ಸ್ಗಳು 1623ರಲ್ಲಿ ಪಬ್ಲಿಷ್ ಆಗ್ತವೆ ಅನ್ನುವಂಥದ್ದು ಅಂತ. ಎಸ್, ದಿಸ್ ಈಸ್ ದ ಬ್ರೀಫ್ ಇಂಟ್ರಡಕ್ಷನ್ ಟು ವಿಲಿಯಂ ಶೇಕ್ಸ್ಪಿಯರ್. ಓಕೆ, ದಿಸ್ ಇಸ್ ಬ್ರೀಫ್ ಇಂಟ್ರಡಕ್ಷನ್. ಶೇಕ್ಸ್ಪಿಯರ್ನ ಕುರಿತು ಸಂಕ್ಷಿಪ್ತವಾದಂತಹ ಏನು ಅಂತಂದರೆ ಇದು ಮಾಹಿತಿ. ಕೀಪ್ ಇನ್ ಮೈಂಡ್, ಹಿ ವಾಸ್ ಅ ಗ್ರೇಟ್ playwright, was born in 1564. He wrote 37 plays, 154 sonnets and 2 long narrative poems. This is brief introduction of writer William Shakespeare. Yes, let us going to play Julius Caesar. Yes, Julius Caesar is one of the greatest Roman plays. Yes, and also it is a tragedy. Julius Caesar is a tragedy. Keep in mind, this is very important for the examination point of view. Also 1 mark question. Julius Caesar is a tragedy. I told tragedy means a play ends with sorrow, or the play ends with sad ending, or the main characters are died. Like that, in this play, Julius Caesar died, or means is murdered, brutal murder by his opponents. Okay, today we shall focus on the characters, important characters in Julius Caesar. This is very important for the examination point of view, because you have 1 mark question, you have 10 1 mark question. In that section, or in that 1 mark question, it may be 1 or 2 questions on characters. ನಿಮಗೆ ಜೂಲಿಯಸ್ ಸೀಸರ್ ಮೇಲೇ ಇದರ ಮೇಲೆ 1 ಮಾರ್ಕಿನ ಕ್ವಶನ್ಗಳು ಬೀಳುವುದರಿಂದ 5 1 ಮಾರ್ಕ್ಸಿನ ಕ್ವಶನ್ಗಳು ಇದರ ಬೀಳುವುದರಿಂದ ಅದರಲ್ಲಿ ಕ್ಯಾರೆಕ್ಟರ್ಸ್ಗಳ ಮೇಲೆ 1 ಮಾರ್ಕ್ ಕ್ವಶನನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಕೇಳ್ತಾರೆ. ದ್ಯಾಟ್ ರೀಸನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. The very important characters in Julius Caesar. Yes, the first character, Julius Caesar. Julius Caesar is a protagonist of the character, or is the hero of the play. Julius Caesar ಒಳಗೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಒಳಗೆ ಅದರಲ್ಲಿ ಫಸ್ಟ್ ಒಂದು ಕ್ಯಾರೆಕ್ಟರೇ ಜೂಲಿಯಸ್ ಸೀಸರ್. ಟೈಟಲ್ ಕ್ಯಾರೆಕ್ಟರ್ is a protagonist of the play. ನಾಟಕದ ಮುಖ್ಯ ಪಾತ್ರಧಾರಿ, ಆರ್ ವಿ ಕಾಲ್ ಹೀರೋ ಆಫ್ ದಿ ಪ್ಲೇ. ಈ ನಾಟಕದ ಹೀರೋ ಅಂತ ನಾವು ಕರಿತೀವಿ. ಈಸ್ ಅ ನೋಬಲ್ ಜನರಲ್ ಆಫ್ ರೋಮ್. ಈಸ್ ಅ ರೋಮನ್ ಜನರಲ್, ಒನ್ ಆಫ್ ದಿ ರೋಮನ್ ಜನರಲ್ಸ್ ಇನ್ ರೋಮ್ ಆ್ಯಂಡ್ ರೋಮನ್ ಎಂಪೈರ್. ರೋಮನ್ ಎಂಪೈರ್ ಒಳಗಡೆ ಒಬ್ಬ ಶ್ರೇಷ್ಠ ರೋಮನ್ ಜನರಲ್ ಆಗಿ ಇರ್ತಕ್ಕಂಥ ವ್ಯಕ್ತಿ ಜೂಲಿಯಸ್ ಸೀಸರ್. ಆ್ಯಂಡ್ ಸೆಕೆಂಡ್ ಕ್ಯಾರೆಕ್ಟರ್ ಬ್ರೂಟಸ್. He is antagonist of the play. Antagonist means a villain, or bad character, like that. He is an antagonist of the play, and he murdered Julius Caesar. ಈ ನಾಟಕದಲ್ಲಿ ಎರಡನೇ ಮುಖ್ಯ ಪಾತ್ರಧಾರಿ ಬ್ರೂಟಸ್ ಆಗ್ತಾನೆ. ನಾವು ವಿಲನ್ ಅಂತ ಅನ್ನಬಹುದು, ಮತ್ತು ಜೂಲಿಯಸ್ ಸೀಸರ್ನನ್ನು ಸಾಯಿಸಿದಂಥ ವ್ಯಕ್ತಿ. ನೆಕ್ಸ್ಟ್ ಕ್ಯಾರೆಕ್ಟರ್ ಆ್ಯಂಟನಿ.
His full name Mark Antony. Yes, he is a good friend of Julius Caesar and also well-wisher of Julius Caesar, and also we call one of the triumvirs of second. ಆ್ಯಂಥನಿ ಏನು ಅಂತಂದರೆ ಜೂಲಿಯಸ್ ಸೀಸರ್ನ ಫ್ರೆಂಡ್ ಆದಂಥ ವ್ಯಕ್ತಿ, ಮತ್ತು ಈಸ್ ಅ ಟ್ರಿಮ್ಯೂರ್, ತ್ರಿಮೂರ್ತಿಗಳಲ್ಲಿ ಒಬ್ಬ. ಕೀಪ್ ಇನ್ ಮೈಂಡ್, ಇನ್ ರೋಮ್ ಆರ್ ಇನ್ ರೋಮನ್ ಎಂಪೈರ್, two set of triumvirs are there. The first set of triumvirs are Julius Caesar, Cassius and Pompey. The second set of triumvirs is Mark Antony, Octavius and Lepidus. ರೋಮನ್ ಸಾಮ್ರಾಜ್ಯದಲ್ಲಿ ನಾವು ಎರಡು ಟ್ರಿಮ್ಯೂರ್ಸನ್ನು ನೋಡ್ತೀವಿ. ಟ್ರಿಮ್ಯೂರ್ಸ್ ಅಂದರೆ ತ್ರಿಮೂರ್ತಿಗಳು. ಎರಡು ಸೆಟ್ ತ್ರಿಮ್ಯೂರ್ಸ್ ಅಂದರೆ ಎರಡು ತ್ರಿಮೂರ್ತಿಗಳ ಒಂದು ನೋಡ್ತೀವಿ ನಾವು. ಫಸ್ಟ್ ತ್ರಿಮೂರ್ತಿಗಳಲ್ಲಿ 3 ಜನ ಬರ್ತಾರೆ ಮತ್ತು ಎರಡನೇ ತ್ರಿಮೂರ್ತಿಗಳಲ್ಲಿ 3 ಜನ ಬರ್ತಾರೆ ರೋಮನ್ ಎಂಪೈರ್ ಒಳಗಡೆ. ಫಸ್ಟ್ ತ್ರಿಮೂರ್ತಿಗಳಲ್ಲಿ ಜೂಲಿಯಸ್ ಸೀಸರು, ಆಮೇಲೆ ಕ್ಯಾಸಿಯಸ್, ಆಮೇಲೆ ಪಾಂಪೆ. ಈಸ್ ದ ಫಸ್ಟ್ ಟ್ರಿಮ್ಯೂರ್ಸ್ ಆಫ್ ರೋಮನ್ ಎಂಪೈರ್. ರೋಮನ್ ಎಂಪೈರ್ ಒಳಗಡೆ ಫಸ್ಟ್ ಟ್ರಿಮ್ಯೂರ್ಸ್ ಇವರು. ಆ್ಯಂಡ್ ಸೆಕೆಂಡ್ ಟ್ರಿಮ್ಯೂರ್ಸ್ ಅಂತ ಬರ್ತಾರೆ. ಟ್ರಿಮ್ಯೂರ್ಸ್ ಅಂದರೆ ನಾನು ಹೇಳಿದ್ದೀನಿ ತ್ರಿಮೂರ್ತಿಗಳು ಅಂತ. ಅದರಲ್ಲಿ ಎರಡನೇ ತ್ರಿಮೂರ್ತಿಗಳ ಗುಂಪು ಅಂದರೆ ಒಂದು ಮಾರ್ಕ್ ಆ್ಯಂಟನಿ, ಆಕ್ಟಿವಿಯಸ್ ಆ್ಯಂಡ್ ಲೆಪಿಡಸ್. ಎರಡನೇ ತ್ರಿಮೂರ್ತಿಗಳಲ್ಲಿ ಆ್ಯಂಟನಿ, ಆಮೇಲೆ ಆಕ್ಟಿವಿಯಸ್ ಆ್ಯಂಡ್ ಲೆಪಿಡಸ್, ಇವರು ಎರಡನೇ ತ್ರಿಮೂರ್ತಿಗಳ ಸಂಘ ರೋಮನ್ ಎಂಪೈರಲ್ಲಿ ಬರ್ತಕ್ಕಂಥದ್ದು. ಈ ಎರಡು, ಒಂದು ಜೂಲಿಯಸ್ ಸೀಸರ್ ಟ್ರಿಮ್ಯೂರ್ಸು, ಒಂದು ಮಾರ್ಕ್ ಆ್ಯಂಟನಿ ಟ್ರಿಮ್ಯೂರ್ಸ್, ಎರಡು ತ್ರಿಮೂರ್ತಿಗಳು. ಹಾಗೆ ಎರಡನೇ ತ್ರಿಮೂರ್ತಿಗಳಲ್ಲಿ ಮಾರ್ಕ್ ಆ್ಯಂಟನಿ ಒಬ್ಬ, ಈಸ್ ಅ ಫ್ರೆಂಡ್ ಆಫ್ ಜೂಲಿಯಸ್ ಸೀಸರ್. ನೆಕ್ಸ್ಟ್ ಕ್ಯಾಸಿಯಸ್ ಈಸ್ ಅ ಅಪೋನೆಂಟ್ ಆಫ್ ಜೂಲಿಯಸ್ ಸೀಸರ್. He didn't accept Julius Caesar to become a emperor of Roman Empire. Is opponent of Julius Caesar. Julius Caesarನ ಅಪೋಸಿಟ್ಟು ಕ್ಯಾಸಿಯಸ್ ಆಗ್ತಾನೆ. ಜೂಲಿಯಸ್ ಸೀಸರು ರೋಮನ್ ಎಂಪರರ್ ಆಗೋದು ಅಥವಾ ಜನರಲ್ ಆಗೋದು ಕ್ಯಾಸಿಯಸ್ಗೆ ಇಷ್ಟ ಇರೋದಿಲ್ಲ. ನೆಕ್ಸ್ಟ್ ಕ್ಯಾರೆಕ್ಟರ್ ಕ್ಯಾಲಿಫೋರ್ನಿಯಾ. ಕ್ಯಾಲಿಫೋರ್ನಿಯಾ ಈಸ್ ವೈಫ್ ಆಫ್ ಜೂಲಿಯಸ್ ಸೀಸರ್. ಜೂಲಿಯಸ್ ಸೀಸರ್ನ ಹೆಂಡತಿ ಯಾರು ಅಂದರೆ ಕ್ಯಾಲಿಫೋರ್ನಿಯಾ. ನೆಕ್ಸ್ಟ್ ಕ್ಯಾರೆಕ್ಟರ್ ಆಕ್ಟಿವಿಯಸ್. Octavius is a adopted son of Julius Caesar and is one of the triumvirs. Is one of the second triumvirs. Okay, Octavius ಜೂಲಿಯಸ್ ಸೀಸರ್ನ ಅಡಾಪ್ಟೆಡ್ ಸನ್ನು ಮತ್ತು ಎರಡನೇ ತ್ರಿಮೂರ್ತಿಗಳ ಗುಂಪಿನಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಆಕ್ಟಿವಿಯಸ್. ನೆಕ್ಸ್ಟ್ ಕ್ಯಾಸ್ಕಾ is a senator. Next Portia. Portia is a wife of Brutus. ಬ್ರೂಟಸ್ನ ಹೆಂಡತಿ ಯಾರು ಅಂದರೆ ಫೋರ್ಷಿಯಾ. ನೆಕ್ಸ್ಟ್ ಕ್ಯಾರೆಕ್ಟರ್ ಫ್ಲೇವಿಯಸ್. ಫ್ಲೇವಿಯಸ್ ಈಸ್ ಅ ಟ್ರಿಬ್ಯೂನ್. ಎಸ್ is a tribune, is a minor character. Flavius is a tribune. Next character Cicero. Yes, Cicero is a senator and also he expert in speech. Cicero is a great orator. Okay, next character Lepidus. Yes, Lepidus I told is one of the triumvirs, one of the second triumvirs of Roman Empire. ರೋಮನ್ ಸಾಮ್ರಾಜ್ಯದಲ್ಲಿ ಸೆಕೆಂಡ್ ತ್ರಿಮೂರ್ತಿಗಳಲ್ಲಿ ಬರ್ತಕ್ಕಂತಹ ವ್ಯಕ್ತಿ ಲೆಫಿಡಸ್. ಎಸ್ ನೆಕ್ಸ್ಟ್ ಮೊರಲಸ್. ಮೊರಲಸ್ ಆಲ್ಸೋ ಇಸ್ ಅ ಟ್ರಿಬ್ಯೂನ್ ಲೈಕ್ ಫ್ಲೇವಿಯಸ್. ಫ್ಲೇವಿಯಸ್ನ ಹಾಗೆ ಇವನು ಸಹ ಟ್ರಿಬ್ಯೂನ್. ನೆಕ್ಸ್ಟ್ ಕ್ಯಾರೆಕ್ಟರ್ ಡೆಸಿಯಸ್. ಡೆಸಿಯಸ್ ಇಸ್ ಅ ಮೆಂಬರ್ ಆಫ್ ಕಾನ್ಫೆರಸಿ. ಒಂದು ಕಾನ್ಫೆರಸಿಯ ಮೆಂಬರ್ ಆಗಿರ್ತಾನೆ ಅನ್ನುವಂಥದ್ದು. Okay, these are the very important characters in Julius Caesar. ಜೂಲಿಯಸ್ ಸೀಸರ್ನ ನಾಟಕದಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಪಾತ್ರಧಾರಿಗಳು ಇವೆಲ್ಲ.
ನೀವೆಲ್ಲ ಕ್ಯಾರೆಕ್ಟರ್ಗಳನ್ನು ನೆನಪಿಟ್ಕೊಳ್ಳೇಬೇಕಾದಂಥವ್ರು. ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ನಿಮ್ಮ ಎಕ್ಸಾಮ್ ದೃಷ್ಟಿಯಲ್ಲಿ ಈ ಕ್ಯಾರೆಕ್ಟರ್ಗಳು ನಿಮಗೆ ನೆನಪಿರಲೇಬೇಕಾದಂಥದ್ದು ಅಂತ. ಕ್ಯಾರೆಕ್ಟರ್ಗಳು ಗೊತ್ತಾದರೆ ಮಾತ್ರ ನಿಮಗೆ ಪ್ಲೇ ಅರ್ಥ ಆಗುತ್ತೆ. ಅದಕ್ಕೆ ಈ ಕ್ಯಾರೆಕ್ಟರ್ಗಳನ್ನು ನೆನಪಿಟ್ಕೊಳ್ಳೇಬೇಕು ಅಂತ. ಓಕೆ, ಕೀಪ್ ಇನ್ ಮೈಂಡ್, ಇಫ್ ಯು ಪರ್ಫೆಕ್ಟ್ ಇನ್ ಕ್ಯಾರೆಕ್ಟರ್ ಯು ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಪ್ಲೇ. ಕ್ಯಾರೆಕ್ಟರ್ಗಳು ಯಾವ್ಯಾವ ಕ್ಯಾರೆಕ್ಟರ್ಗಳು ಅಂತ ಗೊತ್ತಾದರೆ ಮಾತ್ರ ಪ್ಲೇ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ. ಅದಕ್ಕೆ ಕ್ಯಾರೆಕ್ಟರ್ಗಳು ಅಷ್ಟು ಮುಖ್ಯ ಅನ್ನುವಂಥದ್ದು ಅಂತ. ಕೀಪ್ ಇನ್ ಮೈಂಡ್. ಓಕೆ, yes, this is very important characters. Okay, in next video we started next part of the play, that means the plot summary. In next video we started plot summary. Yes, ನಾವು ನೆಕ್ಸ್ಟ್ ವಿಡಿಯೋದೊಳಗೆ ಪ್ಲಾಟ್ ಸಮರಿಯನ್ನು ನೋಡೋಣ. ಆಮೇಲೆ ಸಮರಿಯನ್ನು ಆ್ಯಕ್ಟ್ ವೈಸ್ ಸಮರಿಗಳನ್ನು ನೋಡ್ಕೋತಾ ಹೋಗೋಣ. ಎಸ್, ಥ್ಯಾಂಕ್ ಯು.